ಪ್ರೈಸ್ ದ ಲಾರ್ಡ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವೂ ಸಹ ನಿಮ್ಮನ್ನು ಈ ಒಂದು ಅನುದಿನದ ದೇವರ ವಾಕ್ಯದಲ್ಲಿ ಕಾಣೋದಕ್ಕೆ ನನಗೆ ತುಂಬಾ ಸಂತೋಷ ಪಡ್ತಿದ್ದೇನೆ. ನೀವು ಸಹ ಅನುದಿನವೂ ಈ ಒಂದು ವಿಡಿಯೋ ನೋಡಿ ಇದರಿಂದ ಆಶೀರ್ವಾದ ಹೊಂದಿಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನು ಹೆಚ್ಚಾಗಿ ಈ ದಿನದ ದೇವರ ವಾಕ್ಯನ ಓದಿಕೊಳ್ಳೋಣ. 1 ಕೊರಿಂಥ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದವರೆಗೂ ನೀವು ಸಹ ನನ್ನ ಜೊತೆಯಲ್ಲಿ ಸತ್ಯವನ್ನು ತೆಗೆದುಕೊಂಡು ಓದಬೇಕೆಂದು ಕೇಳಿಕೊಳ್ತೇನೆ. ನೀವು ಹಿಕ್ಕುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಸಿದರೆ ಕಣಿವೆಯೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯೋದು. ನೀವು ಹುಳಿ ಇಲ್ಲದವರೆನ್ನೆನಿಸಿಕೊಂಡಿದ್ದರೆ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಿಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಆದವಾದಂದರೆ ಕ್ರಿಸ್ತನೇ. ಆದ ಕಾರಣ ನೀವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆಯ ಸತ್ಯತೆಯ ಎಂಬ ಹುಳಿಯಿಂದ ರೊಟ್ಟಿಯನ್ನು ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಳುಕೊಳ್ಳುವವರು, ವಿಗ್ರಹ ಆರಾಧಕರು ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನಿನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀನು ಈ ಲೋಕವನ್ನು ಬಿಟ್ಟು ಹೋಗಬೇಕಾಗುವುದು. ದೇವರು ಈ ವಾಕ್ಯದಿಂದ ನಮ್ಮೊಟ್ಟಿಗೆ ಈ ದಿನದಲ್ಲಿ ಏನು ಮಾತನಾಡ್ತಿದ್ದಾರೆ? ಇದರಲ್ಲಿ ದೇವರ ವಾಕ್ಯ ಹೇಳುತ್ತೆ, ಈ ಲೋಕವನ್ನು ಬಿಟ್ಟು ಬಿಡುವುದು ನಿನ್ನ ತಾತ್ಪರ್ಯವಲ್ಲ. ಈ ಲೋಕವನ್ನು ಬಿಟ್ಟು ಬಿಡುವುದಾದರೆ ನೀವು ಸಾಯಬೇಕಾಗುತ್ತದಷ್ಟೇ. ನಾವು 1 ನಿಮಿಷ ಕಾಲ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸೋಣವಾ? ಅಪ್ಪ ಪರಿಶುದ್ಧನು, ನೀತಿವಂತನು, ಅಪ್ಪ ಸರ್ವಶಕ್ತನ ತಂದೆಯ ದೇವರ ರಾಜ್ಯ, ಈ ಒಂದು ಬೆಳಗ್ಗೆ ಸಮಯಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೇನೆ ಸಪ್ಪ. ಅಪ್ಪ ಈ ಒಂದು ಬೆಳಗ್ಗೆ ಸಮಯದಲ್ಲಿ ರಾಜ್ಯ ಕೊಡ್ತೇನೆ ಅಪ್ಪ. ಈ ಒಂದು ವಾಕ್ಯದ ಮೂಲಕ ರಾಜ್ಯ ಅಪ್ಪ ನಮ್ಮೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ನೀನು ಸ್ತೋತ್ರ ಮಾಡ್ತೇನೆ ಏಸಪ್ಪ. ಈ ಲೋಕದಲ್ಲಿ ಜೀವಿಸುವಾಗ ರಾಜ್ಯ ಕೊಡ್ತೇನೆ ಸಪ್ಪ, ನಾವು ನೀತಿವಂತರಾಗಿ ರಾಜ್ಯ ಕೊಡ್ತೇನೆ. ಯಜ್ಞದ ಕುರಿಮರಿ ರಾಜ್ಯ ಅಪ್ಪ, ನೀನು ಸುರಿಸಿದ ಒಂದು ರಕ್ತದಿಂದ ಕರ್ತೇನೆ ಅಪ್ಪ ರಾಜ್ಯ. ನಮ್ಮನ್ನು ತೊಳೆದು ಶುದ್ಧಿಗೊಳಿಸಿದ ರಾಜ್ಯ, ಅದಕ್ಕಾಗಿ ನೀನು ಸ್ತೋತ್ರ ಮಾಡ್ತೇನೆ ರಾಜ್ಯ. ಈ ಲೋಕದಲ್ಲಿ ಜೀವಿಸುವಾಗ ರಾಜ್ಯ ನಮಗೆ ಜೀವಿಸಲು ಬೇಕಾದ ಜ್ಞಾನವನ್ನು ದಯಪಾಲಿಸಿ ರಾಜ್ಯ ಕೊಡ್ತೇನೆ ಅಪ್ಪ. ನಮ್ಮೊಂದು ಬಲದಿಂದ ರಾಜ್ಯ ಕೊಡ್ತೇನೆ ಸಪ್ಪ. ನಾವು ನೀತಿವಂತರಾಗಿ ನಿಲ್ಲುವುದು ಕರ್ತನೆ ಅಸಾಧ್ಯವಾಗಿದೆ ರಾಜ್ಯ ಕೊಡ್ತೇನೆ ಸಪ್ಪ. ನಿಮ್ಮೊಂದು ಪವಿತ್ರಾತ್ಮನ ಬಲದಿಂದ ರಾಜ್ಯ ಕೊಡ್ತೇನೆ ಏಸಪ್ಪ. ನಮಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕೊಡ್ತೇನೆ. ಇದನ್ನು ಕೇಳುತ್ತಿರುವ ಕರ್ತನೆ ಒಬ್ಬೊಬ್ಬರನ್ನು ಕರ್ತೇಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ಅಪ್ಪ. ನೀನು ಅವ್ರನ್ನ ಬಲಪಡಿಸಿ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ ನೀತಿವಂತರಾಗಿ ರಾಜ್ಯ ಕೊಡ್ತೇನೆ ಅಪ್ಪ. ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ರಾಜ್ಯ ಕೊಡ್ತೇನೆ. ಒಬ್ಬೊಬ್ಬರು ನೀನು ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ. ನನ್ನ ಪ್ರಾರ್ಥನೆಗಳಿಗೆ ಸ್ತೋತ್ರ ಮಾಡ್ತೇನೆ. ಕೇಳಿ ಒಬ್ಬೊಬ್ಬರನ್ನು ಆಶೀರ್ವದಿಸು ರಾಜ್ಯ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ಜೀವಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದನ್ನು ನೀವು ಸಹ ನೋಡಿ ಮತ್ತೊಬ್ಬರು ಸಹ ಕಳಿಸಿಕೊಡಿ. ದೇವರು ನಿಮ್ಮನ್ನು ಅತಿ ಹೆಚ್ಚಾಗಿ ಆಶೀರ್ವದಿಸ್ತಾರೆ. ಆಮೇನ್.